ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ಜಸ್ಟ್ ಒಂದು ಸಿಂಪಲ್ ಮೇಕಪ್ ಲುಕ್ ಅನ್ನ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಏನ್ ಎಕ್ಸ್ಟ್ರಾರ್ಡಿನರಿ ಏನಿಲ್ಲ, ವೆಸ್ಟರ್ನ್ ಔಟ್ಫಿಟ್ಗೆ ರೆಡಿ ಆಗೋಣ ಅಂತ ಹೇಳಿ. ಸೊ ಬನ್ನಿ ವಿಡಿಯೋ ಹೋಗೋಣ. ಸೊ ಮೊದಲನೇದಾಗಿ ನಾನು ನ್ಯೂಟ್ರಿಡರ್ಮಾ ಮಾಯಿಶ್ಚರೈಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮೇಕಪ್ ಮಾಡೋ ಮೊದಲು ನೀವು ಮಾಯಿಶ್ಚರೈಸರ್ ಮಸ್ಟ್ ಅಂಡ್ ಶುಡ್ ಆಗಿರಬೇಕು. ಸೊ ದಟ್ ನಿಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ ಹಾಗೂ ಮಾಯಿಶ್ಚರ್ ಅನ್ನ ಲಾಕ್ ಮಾಡುತ್ತೆ. ಎಸ್ ಆಯ್ತು. ಸೊ ಮಾಯಿಶ್ಚರೈಸರ್ ಹಚ್ಚದ ನಂತರ ಯಾವಾಗಲೂ ಪ್ರೈಮರ್ ಅನ್ನು ಯೂಸ್ ಮಾಡಬೇಕು. ನನಗೆ ಪ್ರೈಮರ್ ಅಲ್ಲಿ ಒಂದು 3 ಪ್ರೈಮರ್ ಇದೆ, ಆಲ್ ಟೈಮ್ ಫೇವ್ರೆಟ್ ಪ್ರೈಮರ್ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಫೇಸಸ್ ಕೆನಡಾ ಅಲ್ಟಿಮಾ ಪ್ರೋ ಪ್ರೈಮರ್ ಇದು. ಸೊ ಇದು ಮಾಯಿಶ್ಚರೈಸರ್ ಪ್ಲಸ್ ಪ್ರೈಮರ್ ಇರುತ್ತೆ. ಇದೊಂಥರ ರೇನ್ಬೋ ತರ ಶೈನಿಂಗ್ ಕೊಡುತ್ತೆ ಆಯ್ತಾ ನಿಮ್ಮ ಮುಖಕ್ಕೆ. ಸೊ ತುಂಬಾ ಪ್ರಾಡಕ್ಟ್ ಖಾಲಿ ಆಗಿದೆ, ಸ್ವಲ್ಪನೇ ಇರೋದು. ಬಟ್ ಈ ಒಂದು ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನಿಮ್ಮ ಸ್ಕಿನ್ ಒಂಥರ ಗ್ಲಾಸಿ ಲುಕ್ ಕೊಡುತ್ತೆ. ಸೊ ಅದಕ್ಕೆ ನಂಗೆ ಪರ್ಸನಲಿ ಇದು ತುಂಬಾನೇ ಇಷ್ಟವಾದಂತಹ ಪ್ರಾಡಕ್ಟ್. ಎಸ್, ನೀಟಾಗಿ ಪ್ರೈಮರ್ ಅನ್ನ ಅಪ್ಲೈ ಮಾಡಬೇಕು. ಸೊ ಪ್ರೈಮರು ಮತ್ತೆ ನಿಮ್ಮ ಮೇಕಪ್ ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ, ನಿಮ್ಮ ಮೇಕಪ್ಗೂ ಮತ್ತೆ ಸ್ಕಿನ್ಗೆ ಟಚ್ ಇರಬಾರ್ದು. ಟಚ್ ಇತ್ತು ಅಂತ ಅಂದ್ರೆ ನಿಮ್ಮ ಸ್ಕಿನ್ ಹಾಳಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರೈಮರ್ ಅನ್ನ ಯೂಸ್ ಕಂಪಲ್ಸರಿ ಮಾಡಬೇಕು. ಪ್ರೈಮರ್ ಏನ್ ಮಾಡುತ್ತೆ, ಸ್ಕಿನ್ಗೂ ಮತ್ತೆ ಮೇಕಪ್ಗೂ ಒಂದು ಲೇಯರ್ ಆಗಿ ಕೆಲಸ ಮಾಡುತ್ತೆ. ಇದು ಸ್ಕಿನ್ ಮೇಲ್ಗಡೆ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನ. ಮತ್ತೆ ಪ್ರೈಮರ್ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟ್ ಇರುತ್ತೆ. ಸೊ ಯಾವುದೇ ರೀತಿ ಸ್ಕಿನ್ಗೆ ಹಾರ್ಮ್ ಆಗೋದಿಲ್ಲ. ಸೊ ಗೊತ್ತಾಯ್ತಾ? ಸೊ ಪ್ರೈಮರ್ ಆಯ್ತು. ಸೊ ನೆಕ್ಸ್ಟ್ ಫೌಂಡೇಶನ್ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಮೆಬಿಲಿನ್ ಸೂಪರ್ ಸ್ಟೇ ಫೌಂಡೇಶನ್ ಇನ್ ದ ಶೇಡ್ 312. ನಿಮ್ಮ ಹತ್ರ 320 ಸಿಕ್ತು ಅಂದ್ರೆ ಇನ್ನೂ ಬೆಸ್ಟ್. ನನ್ನ ಸ್ಕಿನ್ ಟೋನ್ ಇದೀರಾ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇದು ಸ್ವಲ್ಪ ಪಂಪ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಲಿಕ್ಕೆ ಒಂದು ಪ್ಯಾಲೆಟ್ ಇರುತ್ತೆ, ಅದು ಇತ್ತು ಅಂದ್ರೆ ತುಂಬಾ ಒಳ್ಳೇದು. ನಿಮ್ಮ ಸ್ಕಿನ್ ಸ್ವಲ್ಪ ಇಲ್ಯುಮಿನೇಟ್ ಆಗಿ ಗ್ಲೋಯಿ ಆಗಿ ಕಾಣಬೇಕು ಅಂತಂದ್ರೆ ಮಿಸ್ ಕ್ಲೇರ್ ಅವ್ರದ್ದು ಇಲ್ಯುಮಿನೇಟ್ ಮೇಕಪ್ ಬೇಸ್ ಅನ್ನ ಯೂಸ್ ಮಾಡಬಹುದು. ಸೊ ನಾನು ಏನ್ ಮಾಡ್ತೀನಿ, ಇದು ಒಂದೇ ಒಂದು ಡ್ರಾಪ್ ಅಷ್ಟು ಹಾಕೊಳ್ತೀನಿ. ನೋಡಿ, ಜಸ್ಟ್ ಒಂದು ಡ್ರಾಪ್, ಜಾಸ್ತಿ ಇಲ್ಲ. ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ದಟ್ ಒಂದು ಆ ಗ್ಲೋಯಿ ಫಿನಿಶ್ ಬರಲಿ ಅಂತ ಹೇಳಿ. ಸೊ ಗೊತ್ತಾಯ್ತಲ್ಲ, ನೋಡಿ ಈಗ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಕೆಲವ್ರು ನೋಡಿರ್ಬೋದು, ಮೇಕಪ್ ಮಾಡಿದ್ರು ಕೂಡ ಎಷ್ಟು ಮಿರ ಅಂತ ಮಿಂಚ್ತಿರುತ್ತೆ ಮುಖ ಅಂತ ಅಂದ್ರೆ, ಸೊ ಅದೆಲ್ಲ ರೀಸನ್ನು ಈ ರೀತಿ ಇಲ್ಯುಮಿನೇಟರ್ ಅನ್ನ ಯೂಸ್ ಮಾಡೋದು. ಪೌಡ್ರಲ್ಲಿ ಕೂಡ ಸಿಗುತ್ತೆ, ಪೌಡರ್ ಬೇಕು ಅಂದ್ರೆ ಪೌಡರ್ ಯೂಸ್ ಮಾಡ್ಬೋದು. ಸೊ ಆನಂತರ ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ ಅನ್ನ ಯೂಸ್ ಮಾಡಿ ಟ್ಯಾಪ್ ಮಾಡ್ತಾ ನೀಟಾಗಿ ಈ ಬೇಸ್ ಏನಿದೆ ಫೌಂಡೇಶನ್ ಅನ್ನ ನಾವು ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೊ ಫೌಂಡೇಶನ್ ನೀಟಾಗಿ ಸೆಟ್ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಮುಖದಲ್ಲಿ ಪ್ಯಾಚಿ ಲುಕ್ ಅನ್ನ ಕಾಣುತ್ತೆ. ಸೊ ಇದೆಲ್ಲ ಕೆಲವೊಂದು ಟಿಪ್ಸ್ ಸ್ನೇಹಿತರೆ. ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನೆಲ್ಲ ನಾನು ಮೈ ಹಾಲ್ ಪ್ಯಾಕ್ ಸ್ಟೋರ್ ಇಂದ ತರಿಸಿರುವಂತದ್ದು. ಸೊ ಇನ್ ಕೇಸ್ ನಿಮಗೆ ಬೇಕು ಅಂತಂದ್ರೆ ಜಸ್ಟ್ ಒಂದೇ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಸಂಪೂರ್ಣವಾಗಿ ಎಲ್ಲ ಪ್ರಾಡಕ್ಟ್ ಕೂಡ ಡೀಟೇಲ್ ಸಿಗುತ್ತೆ. ನೆನಪಲ್ಲಿ ಇರ್ಲಿ, ಕತ್ ಭಾಗ ಮತ್ತೆ ಕಿವಿ ಭಾಗ ಬಿಡಬೇಡಿ, ಬಿಟ್ರೆ ಚೆನ್ನಾಗಿ ಕಾಣೋದಿಲ್ಲ. ನೆಕ್ಸ್ಟ್ ನಾನು ಇನ್ಸೈಟ್ ಅವ್ರದ್ದು ಬನಾನಾ ಲೂಸ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪೌಡರ್ ಯೂಸ್ ಮಾಡೋದ್ರಿಂದ 2 ರೀತಿ ಕೆಲಸ ಮಾಡುತ್ತೆ. ಒಂದು ಬಂದು ನಿಮ್ಗೆ ಬೇಸ್ ಆಗಿ ಕೆಲಸ ಮಾಡುತ್ತೆ, ಆನಂತರ ಇನ್ನೊಂದು ಬಂದು ಎಕ್ಸಸ್ ಏನಾದ್ರೂ ನಿಮ್ಮ ಫೇಸ್ ಅಲ್ಲಿ ಮುಖದಲ್ಲಿ ಆಯಿಲ್ ಇತ್ತು ಅಂದ್ರೆ ಆಯಿಲ್ ಅನ್ನ ಸಕ್ ಮಾಡ್ಲಿಕ್ಕೆ ಈ ಪೌಡರ್ ಹೆಲ್ಪ್ ಮಾಡುತ್ತೆ. ಸೊ ಎಸ್, ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ತುಂಬಾ ಹೆವಿ ಮೇಕಪ್ ಅನ್ನ ಮಾಡೋದಿಲ್ಲ ಇವತ್ತು, ತುಂಬಾ ಲೈಟ್ ಮೇಕಪ್ ಅನ್ನೇ ಮಾಡ್ತೀನಿ. ಸೊ ಯಾಕಂದ್ರೆ ನಾನು ವೇರ್ ಮಾಡ್ತಾ ಇರೋದು ವೆಸ್ಟರ್ನ್ ಔಟ್ಫಿಟ್ ಆಗಿರೋದ್ರಿಂದ ಹೆವಿ ಮೇಕಪ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಸೀರೆಗೆ ಅಥವಾ ಲಂಗ ಬ್ಲೌಸ್ಗೆ ಅಥವಾ ಇನ್ಯಾವುದಕ್ಕಾದ್ರೂ ಹೆವಿ ಮೇಕಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಇಟ್ ಶುಡ್ ಲುಕ್ ಡೀಸೆಂಟ್ ಮತ್ತೆ ಪ್ಲೆಸೆಂಟ್ ಆಗಿ ಕಾಣಬೇಕು. ಸೊ ಈಗ ಆಯ್ತಲ್ಲ, ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ರೆವಲ್ಯೂಷನ್ ಅವ್ರದ್ದು ನಾನು ಐ ಶ್ಯಾಡೋ ಪ್ಯಾಲೆಟ್ ಅನ್ನ ತೆಗೆದುಕೊಳ್ತೀನಿ. ಸೊ ಮೊದಲನೇದಾಗಿ ನಾನು ಕ್ರೀಸ್ ಲೈನ್ಗೆ ಯೂಸ್ ಮಾಡ್ತಾ ಇರೋವಂಥದ್ದು ಈ ಪೀಚ್ ಕಲರ್ ಅಥವಾ ಈ ಕಲರ್ ಯೂಸ್ ಮಾಡಬೇಕು. ಯಾವಾಗ ನಾನು ಇದನ್ನ ತಗೊಂಡು ಸ್ವಲ್ಪ ತೆಗೆದುಕೊಂಡು ನೋಡಿ, ಔಟರ್ ವಿ ಇಂದ ತೆಗೆದುಕೊಂಡು ಇನ್ನರ್ ಕಾರ್ನರ್ ವರ್ಗು ನೀಟಾಗಿ ಹಾಕೊಳ್ತಾ ಬರ್ತೀನಿ. ಐ ಥಿಂಕ್ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ರೀತಿ ಈ ಸೈಡು ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಡನ್. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಶಿಮ್ಮರಿ ಶೇಡ್. ನಂದು ಆ್ಯಕ್ಚುಲಿ ಡ್ರೆಸ್ ಬಂದು ಪರ್ಪಲ್ ಕಲರು. ಸೊ ಬಟ್ ಈ ಒಂದು ಪರ್ಪಲ್ ಕಲರ್ ಇದ್ರೂ ನಾನು ಪರ್ಪಲ್ ಕಲರನ್ನು ಹಾಕಲ್ಲ. ಈ ಥರ ಶಿಮ್ಮರಿ ಅಥವಾ ಈ ಶೇಡು ಯಾವುದಾದ್ರೂ ಅಪ್ಲೈ ಮಾಡ್ತೀನಿ. ನೋಡಿ, ಈ ಶೇಡನ್ನು ನಾನು ಅಪ್ಲೈ ಮಾಡ್ತೀನಿ. ನೋಡಿ ಈ ರೀತಿ. ಈಗ ನೆಕ್ಸ್ಟ್
ಈ ಶೇಡನ್ನು ತೆಗೆದುಕೊಂಡು ಮತ್ತೆ ಸ್ವಲ್ಪ ಔಟರ್ ವಿನಲ್ಲಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಓಕೆ ಆಯ್ತಲ್ಲ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ನೋಡಿ, ಗೊತ್ತಾಗ್ತಿದೆಯಲ್ಲ. ನೆಕ್ಸ್ಟು ಸ್ವಲ್ಪ ಈ ಶೇಡನ್ನು ತೆಗೆದುಕೊಂಡು, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಈ ಶೇಡನ್ನು ತೆಗೆದುಕೊಂಡು ನೋಡಿ ಔಟರ್ ಕಾರ್ನರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಗೊತ್ತಾಗ್ತಿದೆಯಲ್ಲ ಸ್ನೇಹಿತರೆ, ತುಂಬ ಡಾರ್ಕ್ ಆಗೆಲ್ಲ ಅಪ್ಲೈ ಮಾಡಬೇಡಿ. ನನ್ನಲ್ಲ. ನೆಕ್ಸ್ಟ್ ಕಾಜಲ್ಗೆ ನಾನಿಲ್ಲಿ ಕಲರ್ ಬಾರವ್ರದ್ದು ಜಂಬೋ ಐ ಪೆನ್ಸಿಲ್ ಅನ್ನು ತೆಗೆದುಕೊಂಡು ನೀಟಾಗಿ ವಾಟರ್ ಲೈನಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ. ಆ ನಂತರ ನಾನು ಮೇಲ್ಗಡೆ ಕೂಡ ಇದನ್ನೇ ಅಪ್ಲೈ ಮಾಡ್ತೀನಿ. ನೋಡಿ ಈ ರೀತಿ ಡಾರ್ಕಾಗಿ ಅಪ್ಲೈ ಮಾಡಿ ಸ್ನೇಹಿತರೆ, ಈ ರೀತಿ ಡಾರ್ಕಾಗಿ ಅಪ್ಲೈ ಮಾಡಿ ನಂತರ ನೋಡಿ ಹಿಂಗೆತ್ತಿ ಇಲ್ಲೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ರೀತಿ ತಿಕ್ಕಾಗಿ ಅಪ್ಲೈ ಮಾಡಿದಾಗ ನೀವು ಐಲೈನರ್ ಹಾಕೋ ಅವಶ್ಯಕತೆನೇ ಬರೋದಿಲ್ಲ. ನೋಡಿ ಕಾಜಲ್ ಎರಡೂ ಸೈಡ್ ಅಪ್ಲೈ ಮಾಡಿದ್ದೀನಿ. ಈಗ ಒಂದು ಡಾರ್ಕ್ ಶೇಡನ್ನು ತೆಗೆದುಕೊಂಡು ಈ ರೀತಿ ಡಾರ್ಕ್ ಶೇಡನ್ನು ತೆಗೆದುಕೊಂಡು ಈ ರೀತಿ ಫ್ಲಾಟ್ ಬ್ರಷಲ್ಲಿ ಕೆಳಗಡೆ ನಾನು ಸ್ಮಜ್ ಮಾಡ್ಕೋತೀನಿ. ಏನಕ್ಕಪ್ಪ ಅಂದರೆ ಈ ರೀತಿ ಮಾಡಿದಾಗ ಕಾಜಲ್ಲು ಸ್ಮಜ್ ಆಗೋದಿಲ್ಲ, ಆಯಿತಾ. ಸೊ ಯಾವುದೋ ಅಷ್ಟೇ ನಿಮ್ಮ ಕಾಜಲ್ ಸ್ಮಜ್ ಆಗಬಾರ್ದು ಅಂತಂದರೆ ಈ ರೀತಿ ಟಿಪ್ಪನ್ನು ನೀವು ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಕಾಜಲ್ಲು ಕೆಳಗಡೆ ಸ್ಮಜ್ ಆಗೋದಿಲ್ಲ ಮತ್ತು ಹಾಳಾಗೋದಿಲ್ಲ. ಕೆಲವ್ರು ನೋಡಿರ್ಬೋದು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡಂಗೆ ಕಾಜಲೆಲ್ಲ ಫುಲ್ ಕೆಳಗೆ ಬಂದ್ಬಿಟ್ಟಿರುತ್ತೆ, ಸ್ಮಜ್ ಆಗಿಬಿಟ್ಟಿರುತ್ತೆ ಕಂಪ್ಲೀಟಾಗಿ. ಸೊ ಅದಾಗಬಾರ್ದು ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಹೇಗಿದೆ ಕಾಜಲ್? ನಾನಿಲ್ಲಿ ಮೆಬೆಲಿನ್ ಕೊಲೋಸಲ್ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಸ್ಕರಾನ ನಾವು ಯಾವಾಗಲೂ ಸುಮ್ಮನೆ ಹಿಂಗೆ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು. ಇದು ಮಸ್ಕರಾದು ಟಿಪ್ ಇದೆ ನೋಡಿ, ಆ ಟಿಪ್ಪನ್ನು ಫಸ್ಟು ಈ ರೀತಿ ಉಜ್ಬಿಡಿ ಐಲ್ಯಾಶಸ್ಗೆ. ನೋಡಿ ಗೊತ್ತಾಗ್ತಿದೆಯಾ? ಈಗ ಇದನ್ನು ಐಲ್ಯಾಶಸನ್ನು ಫ್ಲಿಪ್ ಮಾಡಿ ಕೆಳಗಡೆಯಿಂದ. ಸೊ ಇದೆಲ್ಲ ಕೆಲವೊಂದು ತುಂಬ ಸಿಂಪಲ್ ಟಿಪ್ಸು. ಇದನ್ನು ಫಾಲೋ ಮಾಡಿದ್ರೆ ಮೇಕಪ್ ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಫಾಲ್ಸ್ ಐಲ್ಯಾಶಸ್ ಹಾಕೋ ಅವಶ್ಯಕತೆನೇ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಗೊತ್ತಾಗ್ತಿದೆಯಾ? ಈಗ ಕೆಳಗಡೆ ಕೂಡ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ತೀನಿ. ನಾವು ಆಲ್ರೆಡಿ ಆ ಕೆಳಗಡೆಗೆ ಕಾಜಲ್ ಡಾರ್ಕಾಗಿ ಅಪ್ಲೈ ಮಾಡಿರೋದ್ರಿಂದ ತುಂಬ ಡಾರ್ಕಾಗಿ ಬೇಡ, ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಇದನ್ನು, ಆಯಿತಾ. ನಮಗೆ ಇದ್ರ ಅವಶ್ಯಕತೆ ಇಲ್ಲ. ಈವನ್ ನಿಮ್ಗೆ ಬೇಕು ಅಂದರೆ ಈಗಲೂ ಕೂಡ ವೈಟ್ ಕಾಜಲನ್ನು ಯೂಸ್ ಮಾಡ್ಬೋದು ವಾಟರ್ ಲೈನ್ಗೆ ಕೆಳಗಡೆಗೆ. ಸೊ ನಂತರ ಐಬ್ರೋ. ಸೊ ಯೂಶಲಿ ನಾನು ಐಬ್ರೋಸ್ ಮಾಡಿಸೋದಿಲ್ಲ, ನ್ಯಾಚುರಲಿನೇ ಚೆನ್ನಾಗಿರೋದ್ರಿಂದ ಈ ಬ್ರೌನ್ ಶೇಡನ್ನು ತೆಗೆದುಕೊಂಡು ಈ ರೀತಿ ತೆಗೆದುಕೊಂಡು ಜಸ್ಟ್ ನಾನು ಐಬ್ರೋಸ್ ಮೇಲೆ ಒಂದು ಶೇಪ್ ಕೊಡ್ಲಿಕ್ಕಷ್ಟೇ. ನೋಡಿ ಜಸ್ಟ್ ಒಂದು ಶೇಪ್ಗೋಸ್ಕರ ನೀಟಾಗಿ ಇದನ್ನ ಫಿಲ್ ಮಾಡ್ಕೊಳ್ತೀನಿ. ಗೊತ್ತಾಗ್ತಿದ್ಯಾ ಎಷ್ಟು ನೀಟಾಗಿ ಎಷ್ಟು ಪ್ಲೆಸೆಂಟಾಗಿ ಕಾಣಿಸ್ತಿದೆ ಅಂತ? ಡನ್. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿದೆ ಅಲ್ಲ ಸ್ನೇಹಿತರೆ. ನಾನು ಐಲೈನರ್ ಅಪ್ಲೈ ಮಾಡಿಲ್ಲ, ಬಟ್ ಈ ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ ಕೇಸ್ ನೀವೇನಾದ್ರೂ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ಮೈ ಹಾಲ್ ಪ್ಯಾಕಿಂದ ನಾನು ಈ ಪ್ರಾಡಕ್ಟನ್ನೆಲ್ಲ ತರಿಸಿದ್ದೀನಿ, ಒಂದೇ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲಾನು ಚೆಕ್ ಮಾಡಿ ಕ್ಲಿಕ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬ್ಲಷನ್ನು ಅಪ್ಲೈ ಮಾಡಬೇಕು. ಸೊ ನನ್ನ ಡ್ರೆಸ್ಸು ಪರ್ಪಲ್ ಕಲರು, ಬಟ್ ನಾನೇನು ಮಾಡ್ತೀನಿ ಅಂದರೆ ಈ ಪೀಚ್ ಕಲರನ್ನು ನಾನು ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಹೆವಿನೂ ಬೇಡ, ಪೀಚ್ ಕಲರನ್ನು ತೆಗೆದುಕೊಂಡು ಸೊ ಪೀಚ್ ಕಲರ್ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ನಾನು ಫೌಂಡೇಶನ್ ಒಂದೇ ಲೇಯರ್ ಹಚ್ಚಿರೋದು, ಜಾಸ್ತಿ ಲೇಯರನ್ನು ಹಚ್ಚಿಲ್ಲ. ನೆಕ್ಸ್ಟು ನನ್ನ ಆಲ್ ಟೈಮ್ ಫೇವ್ರೆಟ್ ಸಿವಾನಾ ಹೈಲೈಟರ್ ಇನ್ ದ ಶೇಡ್ 02. ಸೊ 02 ನನಗೆ ತುಂಬ ಅಂದರೆ ತುಂಬಾ ಇಷ್ಟವಾದಂಥ ಕಲರ್ ಅಂತ ಹೇಳ್ಬೋದು. ಸೊ ಫ್ಯಾನ್ ಬ್ರಷನ್ನು ತೆಗೆದುಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಲೈಟ್ ಬಿದ್ದ ತಕ್ಷಣ ನಿಮ್ಮ ಪಾರ್ಟೀಸ್ ಏನಾದರೂ ಫಂಕ್ಷನ್ಸ್ ಇದೆ ಅಂತ ಅಂದರೆ ತುಂಬ ಚೆನ್ನಾಗಿ ಗ್ಲೋಯಿಯಾಗಿ ಕಾಣಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ನನ್ನ ಮೇಕಪ್ ತುಂಬ ಗ್ಲೋಯಿಯಾಗಿ ಕಾಣಿಸ್ತಿದೆ. ನೆಕ್ಸ್ಟು ನ್ಯೂಡ್ ಶೇಡಲ್ಲಿ ಲಿಪ್ ಕ್ರಯಾನನ್ನು ಅಪ್ಲೈ ಮಾಡ್ತೀನಿ. ಇದನ್ನೇ ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ತೀನಿ. ಸೊ ವೆಸ್ಟರ್ನ್ ಔಟ್ಫಿಟ್ ಆಗಿರೋದ್ರಿಂದ ತುಂಬ ನೀವು ಗ್ರ್ಯಾಂಡಾಗಿ ಗಿಜ ಅನ್ನಂಗೆ ರೆಡಿ ಆಗಿಬಿಟ್ರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಎಷ್ಟೇ ಮೇಕಪ್ ಮಾಡಿರಲಿ ನ್ಯೂಡ್ ಲಿಪ್ಸ್ಟಿಕ್ಕನ್ನೇ ಯೂಸ್ ಮಾಡಿ ಆ ಟೈಮ್ನಲ್ಲಿ. ಎಸ್, ಅಪ್ಲೈ ಆಯಿತು. ಇದೆಲ್ಲ ಮೇಕಪ್ ಲಾಂಗ್ ಲಾಸ್ಟ್ ಇರಬೇಕು ಅಂದರೆ ಮೇಕಪ್ ಫಿಕ್ಸರ್ ಕಂಪಲ್ಸರಿ. ದೂರದಲ್ಲಿಟ್ಟು ಸ್ಪ್ರೇ ಮಾಡಿ ಫೇಸಸ್ಗೆ ನೆಡೋದು. ಇದು ಸ್ವಲ್ಪ ಆರಬೇಕು. ಇದು ನನ್ನ ಫೈನಲ್ ಲುಕ್.
ಸೊ ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಡೈಮಂಡ್ ಸೆಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ನಿಜವಾದ ಡೈಮಂಡ್ದಲ್ಲ ಸ್ನೇಹಿತರೆ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇದು ಕೂಡ. ಸೊ ನೋಡಿ, ವೆಸ್ಟರ್ನ್ ಔಟ್ಫಿಟ್ಟು. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿ ಒಂದು ಡೈಮಂಡ್ ಸೆಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಲುಕ್ಕು ಅಷ್ಟೇ ತುಂಬಾ ಪ್ಲೆಸೆಂಟಾಗಿ ಕಾಣಿಸುತ್ತೆ. ಈ ರೀತಿ ತುಂಬ ಸಿಂಪಲ್ಲಾಗಿ ಮೇಕಪ್ ಕೂಡ ಮಾಡ್ಬೋದು. ನಾನು ಇದಕ್ಕೆ ಕ್ಲಚ್ಚನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಈ ಡ್ರೆಸ್ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಕೂಡ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.